ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕಡೆಯ ದಿನ. ಹಾಗಾಗಿ ಘಟಾನುಘಟಿ ನಾಯಕರೆಲ್ಲ ಇವತ್ತು ಪ್ರಚಾರದ ಅಖಾಡದಲ್ಲೇ ಇರ್ತಾರೆ. ಹೆಂಗಿರುತ್ತೆ ಕೊನೆಯ ದಿನದ ಪ್ರಚಾರ ಅನ್ನೋದು ಪ್ರಶ್ನೆ ಇದೆ. ಯಾಕಂದ್ರೆ ಕೊನೆಯ ಕ್ಷಣದ ಪ್ರಚಾರಗಳು, ಕೊನೆಯ ಕ್ಷಣದ ಭಾಷಣಗಳು, ಕೊನೆಯ ಕ್ಷಣದ ಶಕ್ತಿ ಪ್ರದರ್ಶನಗಳು ಟ್ರೆಂಡ್ ಅನ್ನ ಚೇಂಜ್ ಮಾಡುವ ಶಕ್ತಿಯನ್ನ ಹೊಂದಿರೋದ್ರಿಂದ ಚುನಾವಣಾ ಹೊಸ್ತಿಲಲ್ಲಿ ಸಹಜವಾಗಿ ಇವತ್ತಿನ ದಿನ ಭರ್ಜರಿಯಾಗಿ ಘಟಾನುಘಟಿ ನಾಯಕರು ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ. ದಾವಣಗೆರೆ ಬಾಗಲಕೋಟೆಯಲ್ಲಿ ಕೊನೆಯ ದಿನದ ಕಸರತ್ತು. 2 ಪಕ್ಷಗಳಿಂದ ಇವತ್ತು ಭರ್ಜರಿ ಮತಬೇಟೆ. ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಲಾಸ್ಟ್ ಡೇ. ಹಂಗಾಗಿ ಬಹಿರಂಗ ಪ್ರಚಾರ ಇವತ್ತು ಅದ್ಧೂರಿಯಾಗಿ ಭರ್ಜರಿಯಾಗಿರುತ್ತೆ ಅಂತ ದಾವಣಗೆರೆ ಬಾಗಲಕೋಟೆಯಲ್ಲಿ ಕೊನೆಯ ದಿನದ ಕಸರತ್ತಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗ್ತಿದ್ದಾರೆ. 2 ಪಕ್ಷಗಳಿಂದ ಇವತ್ತು ಭರ್ಜರಿ ಮತಬೇಟೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ. ಕೊನೆ ದಿನ 2 ಕಡೆ ಕೂಡ ಘಟಾನುಘಟಿ ನಾಯಕರೇ ಅಖಾಡದಲ್ಲಿ ಇವತ್ತು ಮತಯಾಚನೆ ಮಾಡಲಿದ್ದಾರೆ. ಅಭ್ಯರ್ಥಿಗಳ ಪರವಾಗಿ ಸಮರ್ಥ ಪರ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮತಯಾಚನೆ ಇರುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಡಿಕೆ ಶಿವಕುಮಾರ್ಗೆ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಸಾಥ್ ಕೊಡ್ತಾರಂತೆ. ಇವತ್ತು ಪ್ರಚಾರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಹಿರಂಗ ಪ್ರಚಾರ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಮುಖಂಡರಿಂದ ಕೊನೆಯ ದಿನದ ಕಸರತ್ತಾಗ್ತಾ ಇದೆ. ಈ ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭರ್ಜರಿ ಪ್ರಚಾರ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಇವತ್ತು ಮೋಸ್ಟ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊನೆಯ ದಿನದ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ 2 ಕ್ಷೇತ್ರಗಳು ಬಹಳ ಪ್ರತಿಷ್ಠೆ ಆಡಳಿತ ಪಕ್ಷಕ್ಕೆ. ಈ ಕಡೆ ವಿಪಕ್ಷಗಳು ಕೂಡ ಭರ್ಜರಿ ಪ್ರಚಾರಗಳನ್ನ ಮಾಡ್ತಾ ಇದೆ. ಕಾರಣ ಆಡಳಿತ ವಿರೋಧಿ ಅಲೆ ತೋರಿಸೋದಕ್ಕೆ 2 ಕ್ಷೇತ್ರಗಳು ನಿರ್ಣಾಯಕ ವಿಪಕ್ಷಗಳಿಗೆ. ಹಾಗಾಗಿ 2 ರಾಷ್ಟ್ರೀಯ ಪಕ್ಷಗಳು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಕ್ಷೇತ್ರದಲ್ಲಿ ಇವತ್ತು ಬೇರೆ ಕ್ಷೇತ್ರ ಬೇರೆ ನಾಯಕರೆಲ್ಲ ಬೀಡು ಬಿಟ್ಟಿದ್ರಲ್ಲ, ಅವರೆಲ್ಲ ಆಚೆ ಬರಬೇಕಾಗುತ್ತೆ ಸಂಜೆ 5 ಗಂಟೆ ನಂತರ. ಹಾಗಾಗಿ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಭರ್ಜರಿ ಪ್ರಚಾರಗಳಿರುತ್ತೆ, ಸಮಾವೇಶಗಳಾಗುತ್ತೆ, ಶಕ್ತಿ ಪ್ರದರ್ಶನ ಆಗುತ್ತೆ. ಮತದಾರನ ಓಲೈಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಅಬ್ಬರದ ಭಾಷಣ, ಅಬ್ಬರದ ಪ್ರಚಾರ ಅಂತೂ ನೋಡೋದಕ್ಕೆ ಸಿಗುತ್ತೆ ಅಖಾಡದಲ್ಲಿ. ಬಾಗಲಕೋಟೆಯಲ್ಲೂ ಕೂಡ ಘಟಾನುಘಟಿ ನಾಯಕರಿಂದ ಭರ್ಜರಿ ಪ್ರಚಾರ ಆಗಲಿದೆ. ಇಂದು ಕೂಡ ಉಮೇಶ್ ಮೇಟಿ ಪರ ಮತಯಾಚನೆ ಮಾಡಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಬೀಡು ಬಿಟ್ಟಿದ್ದಾರೆ ಬಾಗಲಕೋಟೆಯಲ್ಲೇ. ಕಾರಣ ರಿಪೋರ್ಟ್ 2 ತರ ಇದೆ ಅಲ್ಲಿ ಬಾಗಲಕೋಟೆಯಲ್ಲಿ. ಪಂಚಮಸಾಲಿ ಮತದಾರರತ್ತ ಕಾಂಗ್ರೆಸ್ ನಾಯಕರ ಕಣ್ಣಂತೆ ಕಂಠಿ ರೆಸಾರ್ಟ್ನಲ್ಲಿ ನಡೆಯಲಿದೆ ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಪಂಚಮಸಾಲಿ ಶಾಸಕರ ಮಹತ್ವದ ಸಭೆ ಕೆಲ ಕ್ಷಣಗಳಲ್ಲೇ ಕಂಠಿ ರೆಸಾರ್ಟ್ನಲ್ಲಿ. ವೀರಣ್ಣ ಚರಂತಿಮಠ ಪರ ಪ್ರಹ್ಲಾದ್ ಜೋಶಿ ಅವರು ಕೂಡ ಇವತ್ತು ಮತಯಾಚನೆ ಮಾಡಲಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಜೋಶಿ ನೇತೃತ್ವದಲ್ಲಿ ವಿವಿಧ ಸಮುದಾಯಗಳ ಮುಖಂಡರ ಸಭೆಯಂತೆ ಕೊನೆಯ ದಿನ ಆಗಿರೋದ್ರಿಂದ ಏನಾದರೂ ಪ್ಲಾನಿಂಗ್ಗಳಿದ್ರೂ ಕೂಡ ಅದನ್ನ ಇವತ್ತು ಸಭೆಯ ಮೂಲಕ ಸಲಹೆ ಸೂಚನೆಗಳನ್ನು ಕೊಟ್ಬಿಡ್ತಾರೆ ಕ್ಷೇತ್ರದವರಿಗೆ. ಬಸವೇಶ್ವರ ಸಂಘ ಸಂಸ್ಥೆಗಳು ವೀರಣ್ಣ ಚರಂತಿಮಠ ಅವರ ಮಾಲೀಕತ್ವದ ಭಾಗದಲ್ಲೇ ಇವತ್ತು ಸಭೆಗಳಾಗುತ್ತೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸಂಜೆ ಒಳಗಡೆ 2 ಪಕ್ಷದ ನಾಯಕರು ಕ್ಷೇತ್ರ ತೊರಿಬೇಕು. ಸಂಜೆ 5 ಗಂಟೆ ಬಳಿಕ ಬಹಿರಂಗ ಸಭೆ, ಸಮಾರಂಭ, ಪ್ರಚಾರ ಇದ್ಯಾವುದೂ ಕೂಡ ಇರಲ್ಲ. ಅಂತಿಮವಾಗಿ ಭರ್ಜರಿ ಓಪನ್ ಪ್ರಚಾರಗಳಿಗೆ ಇವತ್ತು ತೆರೆ ಬೀಳುತ್ತೆ. ನಾಳೆಯಿಂದ ಅಭ್ಯರ್ಥಿಗಳು ಮನೆಗೆ ಹೋಗಿ ವೋಟ್ ಕೇಳ್ತಾರೆ. ಅದನ್ನ ಹೊರತುಪಡಿಸಿದ್ರೆ 9ನೇ ತಾರೀಕು ಮತದಾರರು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಮಾಡೋದಕ್ಕೆ ಓಟ್ ಒತ್ತುತ್ತಾರೆ. ಆ ಓಟ ಈಗ ಬಹಳ ನಿರ್ಣಾಯಕ. ಯಾರ ಓಟ್ ಯಾವ ಕಡೆ ಹೋಗುತ್ತೆ, ಯಾವ ಸಮುದಾಯ ಯಾವ ಪಕ್ಷದ ಕಡೆಗೆ ಇದೆ ಅನ್ನೋದು. ಹಾಗಾಗಿ ಇವತ್ತು ಪ್ರಮುಖ ಸಮುದಾಯಗಳ ಯಾವೆಲ್ಲ ಸಮುದಾಯಗಳ ಓಟ್ಗಳು ನಿರ್ಣಾಯಕ ಇದೆಯಲ್ಲ 2 ಕ್ಷೇತ್ರಗಳಲ್ಲಿ, ಆ ಸಮುದಾಯಗಳ ನಾಯಕರ ಜೊತೆ ಇವತ್ತು ಸಿಎಂ ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದಾವಣಗೆರೆಯಲ್ಲಿ ಅಂತಹ ಕಾರ್ಯತಂತ್ರಗಳನ್ನು ರೂಪಿಸಿದ್ದಾರೆ.
ಎರಡು ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿ ಪ್ರಚಾರ. ಕೊನೆಯ ದಿನದ ಬಹಿರಂಗ ಪ್ರಚಾರ ಸಂಜೆ 5 ಗಂಟೆ ತನಕ ಮಾತ್ರ ಸಮಯ ಇದೆ. ಕಾಂಗ್ರೆಸ್ನ ಪರಿಸ್ಥಿತಿ ಹೆಂಗಂದ್ರೆ, ನಮ್ಮ ಗ್ಯಾರಂಟಿಗಳು ಜನರಿಗೆ ಇಷ್ಟ ಆಗಿದೆ, ಜನರು ಆಡಳಿತ ವ್ಯವಸ್ಥೆಯನ್ನ ಮೆಚ್ಚಿಕೊಂಡಿದ್ದಾರೆ, ಅಪ್ಪಿಕೊಂಡಿದ್ದಾರೆ ಅನ್ನೋದಕ್ಕೆ ಎರಡು ಕ್ಷೇತ್ರಗಳನ್ನ ಗೆದ್ರೆ ಮಾತ್ರ ಅದನ್ನ ಇಟ್ಕೊಂಡು ಪ್ರತಿಷ್ಠೆಯಾಗಿ ವಿಪಕ್ಷಗಳ ಬಾಯಿ ಮುಚ್ಚಿಸಬಹುದು. ಹಾಗಾಗಿ ಬಹಳ ಪ್ರತಿಷ್ಠೆ ಎರಡು ಕ್ಷೇತ್ರಗಳು. ಈ ಕಡೆ ವಿರೋಧ ಪಕ್ಷದವರು ಇಲ್ಲ ಆಡಳಿತ ವಿರೋಧಿ ಅಲೆ ಇದೆ, ಜನ ಯಾವುದನ್ನ ಕೂಡ ಒಪ್ಕೊಂಡಿಲ್ಲ ಅನ್ನೋದನ್ನ ತೋರಿಸೋದಕ್ಕೆ ಎರಡು ಕ್ಷೇತ್ರಗಳನ್ನ ಗೆಲ್ಲೋದು ಅನಿವಾರ್ಯ ಆಗ್ತಾ ಇದೆ. ಸದ್ಯದ ಟ್ರೆಂಡ್ ಮತ್ತು ಯಾವೆಲ್ಲ ಘಟಾನುಘಟಿ ನಾಯಕರು ಕ್ಷೇತ್ರದಲ್ಲಿ ಇರ್ತಾರೆ, ಹೆಂಗೆಲ್ಲ ಪ್ರಚಾರಗಳಾಗುತ್ತೆ, ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಲೆ ನೇರ ಸಂಪರ್ಕದಲ್ಲಿದ್ರೆ, ಮತ್ತೊಂದು ಕಡೆ ಬಾಗಲಕೋಟೆಯ ವಾಸ್ತವ ಪರಿಸ್ಥಿತಿ, ವಾಸ್ತವ ಚಿತ್ರಣವನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಅಶೋಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲದಾಗಿ ದಾವಣಗೆರೆ ಕಡೆ ಹೋಗ್ಬಿಡೋಣ. ಮಲ್ಲಿಕಾರ್ಜುನ್, ಹೆಂಗಿದೆ ಟ್ರೆಂಡು? ಕೊನೆಯ ದಿನ ಬಹಿರಂಗ ಪ್ರಚಾರಗಳು ಏನೆಲ್ಲ ಅಬ್ಬರಿಸಲಿದ್ದಾರೆ ಘಟಾನುಘಟಿ ನಾಯಕರು ಅಂತ? ಖಂಡಿತ ಶ್ರುತಿ, ಕಳೆದ 15 ದಿನದಿಂದ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಏನು ಉಪಚುನಾವಣೆ ನಡೀತಾ ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಹಲವು ರಾಜಕೀಯ ಮುಖಂಡರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲೊಂದು ಬಹಿರಂಗ ಪ್ರಚಾರವನ್ನ ಮಾಡ್ತಕ್ಕಂಥದ್ದು, ತಮ್ಮ ಪರವಾಗಿ ಮತಯಾಚನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇಂದು ಕೊನೆಯ ದಿನ ಅಂದ್ರೆ ಸಂಜೆ 5 ಗಂಟೆಗೆ ಲಾಸ್ಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರು ಡಿ.ಕೆ. ಶಿವಕುಮಾರ್ ಏನು ಬಂದ್ಬಿಟ್ಟು ಇಲ್ಲಿ ಒಂದು ಪ್ರಚಾರವನ್ನು ಕೈಗೊಂಡಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಜೊತೆಗಾಗಿ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಕೂಡ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಮುಸ್ಲಿಂ ಮತಗಳನ್ನ ಹೋಲಿಕೆ ಮಾಡುವಂತಹ ಕೊನೆಯ ಕಸರತ್ತನ್ನು ಮಾಡುವಂತದ್ದು. ಯಾಕಂತಂದ್ರೆ ಒಂದು ಹಂತದಲ್ಲಿ ಮುಸ್ಲಿಂ ಸಮಾಜ ಈ ಕಾಂಗ್ರೆಸ್ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿತ್ತು. ಅದಾದ ನಂತರದಲ್ಲಿ ಜಮೀರ್ ಅಹಮದ್ ಸೇರಿದಂತೆ, ರಿಜ್ವಾನ್ ಅರ್ಷದ್ ಸೇರಿದಂತೆ ಹಲವು ಮುಸ್ಲಿಂ ಮುಖಂಡರು ಬಂದ್ಬಿಟ್ಟು, ಮುಸ್ಲಿಂ ಏನು ಶಾಸಕರು, ಸಚಿವರು ಬಂದ್ಬಿಟ್ಟು ಮುಸ್ಲಿಮರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ ಆ ಒಂದು ಹಂತದಲ್ಲಿ ಕೂಡ ಯಶಸ್ವಿ ಕೂಡ ಆಗಿದ್ರು. ಇದಾದ ನಂತರದಲ್ಲಿ ಇಂದು ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗವಾಗಿ ಒಂದು ಪ್ರಚಾರವನ್ನ ಕೈಗೊಂಡಿರ್ತಕ್ಕಂಥದ್ದು. ಅಂದ್ರೆ ದಾವಣಗೆರೆಯ ಆಜಾದ್ ನಗರ ಸೇರಿದಂತೆ ಹಲವು ಪ್ರಮುಖ ಏರಿಯಾಗಳಲ್ಲಿ, ಅಂದ್ರೆ ಮುಸ್ಲಿಂ ಏರಿಯಾಗಳಲ್ಲಿ ತೆರಳ್ಬಿಟ್ಟು ಒಂದು ಬಹಿರಂಗ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಬಿಜೆಪಿ ಎಂದಲೂ ಕೂಡ ವಿಜೇಂದ್ರ ಬರ್ತಾರೆ ಅನ್ನುವಂಥದ್ದು ಕೂಡ ಒಂದು ಮಾತು ಕೇಳಿಬರ್ತಿರ್ತಕ್ಕಂಥದ್ದು. ಯಾಕಂದ್ರೆ ಮುಂಚಿತವಾಗಿ ಅವರು ತಿಳಿಸಿದಾಗಲೂ ಕೂಡ ಏನು ವಿಜೇಂದ್ರ ಬರೋದು ಡೌಟು ಅಂತ ಒಂದು ವಿಚಾರ ಇತ್ತು. ಅದಾದ ನಂತರದಲ್ಲಿ ಇಲ್ಲ ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ವಿಜೇಂದ್ರ ಅವರು ಕೂಡ ಬಂದ್ಬಿಟ್ಟು ಒಂದು ಬಹಿರಂಗ ಪ್ರಚಾರದಲ್ಲಿ ಕೂಡ ಕೈಗೊಂಡು, ಅದಾದ ನಂತರ ಅಂದ್ರೆ ಚುನಾವಣೆ ನೀತಿ ಸಂಹಿತೆ ಇರುವಂತ ಹಿನ್ನೆಲೆಯಲ್ಲಿ ಸಂಜೆ 5 ಗಂಟೆಗೆ ಎಲ್ಲಾ ಪ್ರಮುಖ ನಾಯಕರು, ಅಂದ್ರೆ ಹೊರಗಿಂದ ಬಂದಂತಹ ಪ್ರಮುಖ ಎಲ್ಲಾ ನಾಯಕರು ಕೂಡ ಇಲ್ಲಿಂದ ಏನು ಸ್ಥಳವನ್ನ ತೆರವು ಮಾಡಬೇಕಂತಂದ್ರೆ ಜಾಗವನ್ನ ಖಾಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಅದಾದ ನಂತರದಲ್ಲಿ ಅಂದ್ರೆ ಸಂಜೆ 5 ಗಂಟೆಯಿಂದ ಮುಂದಿನ 48 ಗಂಟೆಗಳವರೆಗೆ, ಅಂದ್ರೆ ಏನು ಚುನಾವಣೆ ಏನು ಮತದಾನ ಪ್ರಾರಂಭ ಆಗುತ್ತೆ ಅಲ್ಲಿ ತನಕನೂ ಕೂಡ ಏನು ಅಭ್ಯರ್ಥಿಗಳು ಮನೆ ಪ್ರಚಾರವನ್ನ ಕೈಗೊಂಡು ತಮ್ಮ ಮತಯಾಚನೆ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯುನ್ಮಾನ ಮಾಧ್ಯಮಗಳನ್ನ ಬಳಸೋದಾಗ್ಲಿ ಅಥವಾ ಬೇರೆ ರೀತಿಯಾದಂತಹ ಮೈಕು ಅಥವಾ ಇನ್ನಿತರ ಏನು ಪ್ರಚಾರಕ್ಕೆ ಬಳಸುವಂತಹ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅಥವಾ ಬೇರೆ ಏನು ವಿಚಾರ ಇರ್ತಾವ ಅವನ್ನ ಯಾವನು ಕೂಡ ಬಳಸಂಗಿಲ್ಲ. ಇದಾದ ನಂತರ ಸದ್ಯದ ಮಟ್ಟಿಗೆ ಇವತ್ತು ಕೊನೆ ದಿನ ಆದ ಹಿನ್ನೆಲೆಯಲ್ಲಿ ಹಲವು ಪ್ರಮುಖ ರಾಜಕೀಯ ನಾಯಕರು ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಈ ಸ್ಥಳಕ್ಕೆ ಬಂದ್ಬಿಟ್ಟು ಒಂದು ಪ್ರಚಾರ ಕೈಗೊಂಡಿರ್ತಕ್ಕಂಥದ್ದು. ಓಕೆ ಮಲ್ಲಿಕಾರ್ಜುನ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಕೊಟ್ಟಂತ ಕಾರ್ಯಕ್ರಮಗಳು ಅನೇಕ ಇವೆ. ಬಿಜೆಪಿ ಅವ್ರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ವೋಟ್ ಕೊಡಿ ಅಂತ ಕೇಳ್ತಾರೆ. ಏನ್ ಇಲ್ಲ, ಬರೀ ಜನಾಂಗೀಯ ಕಲಹ ಮತ್ತು ಈ ಕಾರ್ಯಕ್ರಮ ಬೇಕು ನೀವು ಯೋಚನೆ ಮಾಡಿ ಸಮರ್ಥವಾಗಿ ತಾತ್ಕಾಲಿಕ ಕೊಡುಗೆಗೆ ನೀವು ತರಬೇಡಿ. ರೂಪಾಯಿಗಳು ನೇರವಾಗಿ ನಿಮ್ಮ ಅಕೌಂಟ್ ತಲುಪ್ತಾ ಇದೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಇದಕ್ಕೆ ಮಧ್ಯವರ್ತಿಗಳಿಲ್ಲ, ಲಂಚ ಇಲ್ಲ. ಸಮರ್ಥ ಅಂದ್ರೆ ಎಲ್ಲ ರೀತಿಯ ಸಮರ್ಥರಾಗಿರುವಂತ ನಮ್ಮ ಯುವ ನಾಯಕ, ಮುಂದಿನ ಭವಿಷ್ಯದ ಈ ಜಿಲ್ಲೆಯ ಒಬ್ಬ ಉತ್ತಮ ನಾಯಕರಾಗಿ ಬೆಳೆಯಕ್ಕಿರುವಂತ ರೀತಿಯ ಕೊಟ್ಟಂತ ಕಾರ್ಯಕ್ರಮಗಳು ಅನೇಕ ಇವೆ. ಬಿಜೆಪಿ ಅವ್ರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ವೋಟ್ ಕೊಡಿ ಅಂತ ಕೇಳ್ತಾರೆ. ಏನ್ ಇಲ್ಲ,
ಟ್ರೆಂಡ್ ಬಗ್ಗೆ ಈಗ ತಾನೇ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮಾಹಿತಿ ಕೊಡ್ತಾ ಇದ್ರು. ನಿನ್ನ ನೇರವಾಗಿ ಬಹಳ ಪ್ರತಿಷ್ಠೆಯಾಗಿರುವ ರಣಕಣ ಅಂದ್ರೆ ಅದು ಬಾಗಲಕೋಟೆಯ ವಾಸ್ತವ ಪರಿಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಹಡಪದ್ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಕೊನೆಯ ದಿನದ ಪ್ರಚಾರ ಇವತ್ತು ಆಗತ್ತೆ. ಘಟಾನುಘಟಿ ನಾಯಕರಿಂದ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲೇ ಬೀಡು ಬಿಟ್ಟಿದ್ದಾರೆ ಅಂತ. ಅಷ್ಟರ ಮಟ್ಟಿಗೆ ಟೆನ್ಷನ್ ಇದೆಯಾ ಸಿಎಂ ಸಿದ್ದರಾಮಯ್ಯನವ್ರಿಗೆ? ಏನಿದೆ ರಿಪೋರ್ಟ್, ಹೆಂಗಿದೆ ಟ್ರೆಂಡ್, ಇವತ್ತು ಕೊನೆಯ ದಿನದ ಪ್ರಚಾರ ಹೆಂಗಿರುತ್ತೆ ಅಂತ? ಜೊತೆ ನಿಜಕ್ಕೂ ಬಾಗಲಕೋಟೆ ಬೈ ಎಲೆಕ್ಷನ್ ಇದೆ. ಇದು ಸರ್ಕಾರಕ್ಕೆ ಸವಾಲಿನ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿರುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪರಮಪ್ರಾದಂತಹ ದಿವಂಗತ ಮೇಟಿ ಅವರ ಕ್ಷೇತ್ರವನ್ನು ಉಳಿಸಿಕೊಳ್ಳಲೇಬೇಕು ಶತಾಯಗತ ಅನ್ನೋ ಒಂದು ಪ್ರಯತ್ನಕ್ಕೆ ಈಗ ಸಿಎಂ ಅವರು ಮುಂದಾಗಿರುವಂತದ್ದು. ಇವತ್ತು 6ನೇ ದಿನದ ಪ್ರಚಾರದ ಕಾರ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಲಿದ್ದಾರೆ. ವಿಷಯ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಕಳೆದ 2-3 ದಿನಗಳ ಹಿಂದೆ ಪಂಚಮಸಾಲಿ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಪ್ರಯತ್ನದಲ್ಲಿ ಬಿಜೆಪಿ ಮುಂದಾಗಿತ್ತು. ಯಾಕಂದ್ರೆ ಯತ್ನಾಳ್, ಸಿ ಪಾಟೀಲ್, ಮುರುಗೇಶ್ ನಿರಾಣಿ ಸೇರಿದಂತೆ ದಿಗ್ಗಜ ನಾಯಕರುಗಳೆಲ್ಲ ಸೇರಿ ಪಂಚಮಸಾಲಿ ಸಮುದಾಯದ ಸಭೆ ನಡೆಸಿದ್ರು. ಆ ಮೂಲಕ ಬಿಜೆಪಿಗೆ ಪಂಚಮಸಾಲಿ ಸಮುದಾಯ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಆ ಸಭೆ ಮೂಲಕ ಮತಗಳ ಯಾಚನೆಯನ್ನ ಮಾಡಿದ್ರು. ಇದೀಗ ಇವತ್ತು ಸಿಎಂ ಸಿದ್ದರಾಮಯ್ಯವರು ನಗರದ ಹೊರವಲಯದಲ್ಲಿರುವಂತಹ ಕಂಠಿ ರೆಸಾರ್ಟ್ ನಲ್ಲಿ ಪಂಚಮಸಾಲಿ ಸಮುದಾಯದ ಮುಖಂಡರ ಸಭೆಯನ್ನ ಕರೆದಿದ್ದಾರೆ. 11 ಗಂಟೆಗೆ ಈ ಸಭೆ ಆರಂಭ ಆಗುತ್ತೆ. ಆ ಮೂಲಕ ಸಿದ್ದರಾಮಯ್ಯನವರು ಯಾಕಂದ್ರೆ ಎರಡು ಅಹಿಂದ ಮತ್ತು ಲಿಂಗಾಯತ ಕಾಂಬಿನೇಷನ್ ನಲ್ಲಿ ಈ ಒಂದು ಬಾಗಲಕೋಟೆ ಬೈ ಎಲೆಕ್ಷನ್ ಎದುರಿಸೋಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಪಂಚಮಸಾಲಿ ಸಮುದಾಯದ ಮತಗಳ ಭೇಟಿ ಆಡೋದಕ್ಕೆ ಪ್ರಮುಖ ಮುಖಂಡರು ಮತ್ತು ಶಾಸಕರ ಸಭೆಯನ್ನ ಕರೆದಿದ್ದಾರೆ. ಆ ಸಭೆ ಮೂಲಕ ಆ ಒಂದು ಪಂಚಮಸಾಲಿ ಸಮುದಾಯದ ಮತಗಳ ಕ್ರೋಢೀಕರಣಕ್ಕೆ ಮುಂದಾಗುತ್ತಾರೆ. ಇದಲ್ಲದೆ ಇದ್ರ ಜೊತೆಗೆ ಅಲ್ಪಸಂಖ್ಯಾತ ಮತಗಳನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ಈಗಾಗಲೇ ಜಮೀರ್ ಅಹಮದ್ ಅವರು ನಿನ್ನೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ನಿನ್ನೆ ಇಲ್ಲೇ ಇದ್ದಂತಹ ಜಮೀರ್ ಅಹಮದ್ ಅವರು ಇವತ್ತು ಕೂಡ ಬಾಗಲಕೋಟೆ ನಗರದಲ್ಲಿ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಮುಸ್ಲಿಂ ಮುಖಂಡರನ್ನ ಮತಯಾಚನೆ ಮಾಡಲಿದ್ದಾರೆ. ಇದ್ರ ಜೊತೆಗೆ ಬಿಜೆಪಿ ಕೂಡ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಬಸವೇಶ್ವರ ಆಡಿಟೋರಿಯಂ ಹಾಲ್ನಲ್ಲಿ ಪ್ರಮುಖ ಸಮುದಾಯಗಳ ಸರಣಿ ಸಭೆಗಳನ್ನ ಮಾಡಿ ಇವತ್ತು ಇಡೀ ದಿನ ಆ ಸಭೆಗಳ ಮುಖಾಂತರ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತಾರೆ. ಇದ್ರ ಜೊತೆಗೆ ಸ್ಥಳೀಯ ನಾಯಕರು, ರಾಜ್ಯ ಮಟ್ಟದ ನಾಯಕರು ಕೂಡ ಗ್ರಾಮೀಣ ಪ್ರದೇಶ ಆಗಿರ್ಬೋದು, ನಗರ ಪ್ರದೇಶಗಳಲ್ಲಿ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರುಗಳು ಪ್ರತ್ಯೇಕವಾಗಿ ಈ ಸಭೆಗಳನ್ನ ಮಾಡ್ತಾ ಇವತ್ತು ಕೊನೆಯ ಹಂತದ ಕಸರತ್ತಿಗೆ ಮುಂದಾಗ್ತಾರೆ. ಯಾಕಂದ್ರೆ 5 ಗಂಟೆ ನಂತರ ಪ್ರಚಾರ ಸಭೆ ಅಂತ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಹಾಗಾಗಿ ಇಡೀ ದಿನ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಎರಡೂ ಪಕ್ಷದ ನಾಯಕರುಗಳು ಇವತ್ತು ಪ್ರಚಾರ ಮೂಲಕ ತಮ್ಮ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಲಿದ್ದಾರೆ. ಶ್ರುತಿ. ಓಕೆ ಅಶೋಕ್, ಧನ್ಯವಾದಗಳು. ಮತ್ತೊಂದು ಕಡೆ ದಾವಣಗೆರೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಮಲ್ಲಿಕಾರ್ಜುನ್, ಇಬ್ಬರಿಗೂ ಕೂಡ ಧನ್ಯವಾದಗಳು. ಇದು ಈ ಕ್ಷಣದ ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮ ಪ್ರತಿನಿಧಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ.